ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವನ ಜಯಂತಿಯ ಶುಭಾಶಯಗಳು. ಎಲ್ಲರೂ ಅಕ್ಷಯ ತೃತೀಯ ಒಳ್ಳೇದು ಮಾಡಲಿ, ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರಿಸಲಿ. ಏನೇನು ತೊಗೊಂಬರ್ಬೇಕು ಅಂದ್ಕೊಂಡಿದ್ದೀರೋ ಎಲ್ಲರೂ ತೊಗೊಂಬಂದು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಪೂಜೆ ಮಾಡಿ, ಮತ್ತು ನಮ್ಮನೆಗೆ ಏನೇನು ತೊಗೊಂಬಂದೆ ಮತ್ತು ಯಾವ ಥರ ಪೂಜೆ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತೊಂದು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಎಲ್ಲೂ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ನಾನು ತುಂಬ ಚೆನ್ನಾಗಿ ಒಂದು ಅಕ್ಷಯ ತೃತೀಯ ಒಂದು ಪೂಜೆನ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ. ನಾನು ಬೆಲ್ಲನ ಒಂದು ಹಚ್ಚಿ ತರಿಸಿದ್ದೀನಿ. ದೇವ್ರ ಮುಂದೆ ಒಂದೊಂದು ಹಚ್ಚನ್ನ ನಾನು ಇಡ್ತಾಯಿದ್ದೀನಿ. ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ. ಆ ನಂತರ ಪಾವು ಥರ ಒಂದು ಲೋಟ ಅಕ್ಕಿ, ನಂತರ ಅಕ್ಕಿನ ನಾನು ಮಾಮೂಲಿ ಒಂದು ಲೋಟದಲ್ಲಿ, ಬೆಳ್ಳಿ ಲೋಟದಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಕಲ್ಲುಪ್ಪನ್ನು ನಾನು ಸಹ ತರಿಸಿ ನೋಡಿ, ಅದನ್ನು ನಾನೊಂದು ಬೆಳ್ಳಿ ಲೋಟದಲ್ಲಿ ನಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಅಂತ ದೇವ್ರ ಮನೆಯಲ್ಲಿ ಚಿಕ್ಕದಾಗಿರೋದ್ರಿಂದ ನಾನೆಲ್ಲ ಒಂದು ಸ್ವಲ್ಪ ತೊಗೊಂಡು ಪೂಜೆಗೆ ಇಟ್ಕೊಂಡಿದ್ದೀನಿ. ಆನಂತರ ನಾವು ಬಾದಾಮಿ ಡ್ರೈ ಫ್ರೂಟ್ಸ್ ತರೋದ್ರಿಂದನೂ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಂಗಾಗಿ ಡ್ರೈ ಫ್ರೂಟ್ಸು, ಬಾದಾಮಿ ಮತ್ತು ಗೋಡಂಬಿನೂ ಸಹ ನಾನು ತರಿಸಿದ್ದೀನಿ. ಗೋಡಂಬಿನೂ ತರಿಸಿ, ಮತ್ತು ಮುಖ್ಯವಾಗಿ ನೋಡಿ, ಏಲಕ್ಕಿನ ನಾವು ಮನೆಗೆ ತರಿಸೋದ್ರಿಂದ ಲಕ್ಷ್ಮಿಯ ಸಂಕೇತ ಆಗಿದೆ. ಲಕ್ಕಿ ಅಂತಲೇ ನಾವು ಹೇಳ್ಬೋದು. ಲಕ್ಷಕ್ಕೆ ಕೋಟಿಗೆ ಸಮ ಆಗಿರೋಂಥ ಏಲಕ್ಕಿನ ಅಕ್ಷಯ ತೃತೀಯ ದಿವಸನೂ ಮರಿದಂಗೆ ನೀವೆಲ್ಲರೂ ತರಿಸಿ, ಒಳ್ಳೆಯದಾಗುತ್ತೆ. ಮತ್ತು ಕೆಂಪು ಕಲ್ಸಕ್ಕರೆ ತುಂಬ ಪ್ರಿಯವಾಗಿದ್ದು ಲಕ್ಷ್ಮಿಗೆ. ಹಂಗಾಗಿ ಕಲ್ಸಕ್ಕರೆ ಪರಿಶುದ್ಧ, ಇದನ್ನು ಸಹ ನೀವು ನೈವೇದ್ಯಕ್ಕೆ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆ ನಂತರ ದ್ರಾಕ್ಷಿ, ಗೋಡಂಬಿ ಮತ್ತು ಏನು ಬಾದಾಮಿ ಇಟ್ಟಿದ್ದೀನಿ, ಅದ್ರ ಜೊತೆಗೆ ಇದು ದ್ರಾಕ್ಷಿನೂ ಸಹ ನಾನು ಅಲ್ಲಿಡ್ತಾ ಇದ್ದೀನಿ. ಮತ್ತು ತೊಗರಿ ಬೇಳೆನ ನಾವು ಅದನ್ನು ಒಂದು ಪಾವು ಲೆಕ್ಕದಲ್ಲಿ ತಗೊಂಡು, ಒಂದು ತೊಗರಿ ಬೇಳೆನೂ ಸಹ ನಾನು ಈ ಒಂದು ನೈವೇದ್ಯಕ್ಕೆ ಏನು ಬಸವನ ಜಯಂತಿ ದಿವಸ ತರಿಸಿ ನಾವೆಲ್ಲ ಒಂದು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಐಟಮ್ಗಳನ್ನ ನಾನು ತರಿಸಿದ್ದೀನಿ. ಅದ್ರ ಜೊತೆಗೆ ಅವಲಕ್ಕಿ ತರಿಸಿದ್ದೀನಿ. ಅವಲಕ್ಕಿ ನೈವೇದ್ಯಕ್ಕೆ ಈಗ ನಾನು ಮಾಡಿ ಇಡೋದ್ರಿಂದ ಅದನ್ನು ತೊಗೊಂಬರ್ತೀನಿ. ಬಸವನ ಜಯಂತಿಗೆ ನೋಡಿ, ಇಷ್ಟೆಲ್ಲ ನಾನು ಮನೆಗೆ ಒಂದು ತರಿಸಿ ತುಂಬ ಸರಳವಾಗಿ, ಸಿಂಪಲಾಗಿ ಒಂದು ಪೂಜೆನ ನಾನು ಮಾಡ್ತಾಯಿದ್ದೀನಿ. ಆ ನಂತರ ನಾವು ಏನು ಮನೆಗೆ ಲಕ್ಷ್ಮಿ ಇರೋದ್ರಿಂದ ಒಂದು ತಟ್ಟೆಗೆ ನಾವು ಒಂದು ಕಾಯಿನ್ಗಳನ್ನ, ಚಿಲ್ಲರೆ ಕಾಸು ಏನಿರುತ್ತೆ ಆ ಚಿಲ್ಲರೆ ಕಾಸನ್ನ ನಾವು ಇಟ್ಕೊಳ್ಳೋಣ. ಚಿಲ್ಲರೆ ಕಾಸನ್ನ ಇಟ್ಕೊಂಡು ಒಂದು ತಟ್ಟೆ ಮೇಲೆ ಅದಕ್ಕೆ ಏನು ನಿಮ್ಮಲ್ಲಿರೋಂಥ ಯಥಾಶಕ್ತಿ ದುಡ್ಡು ಹಾಕ್ಬೋದು. ಆ ದುಡ್ಡನ್ನ ಇಲ್ಲಿ ಇಟ್ಕೊಳ್ಳಿ. ದುಡ್ಡನ್ನ ಇಟ್ಕೊಂಡು ಆ ನಂತರ ನೋಡಿ, ನಾನೀಗ ಒಂದು ಹಬ್ಬಕ್ಕೆ ಅಂತಲೇ ಹೇಳಿ ಒಂದು ಬಳೆ ಮಾಡಿಸಿದ್ದೀನಿ. ಈ ಬಳೆನ ಇಲ್ಲಿ ಇಟ್ಬಿಟ್ಟು ಮನೇಲಿರೋವಂಥ ಒಂದು ಒಡವೆ, ಮಾಡಿಸೋರು ಮಾಡಿಸ್ಬೋದು, ಮಾಡಿಸಿಲ್ಲ ಅನ್ನೋರು ಸಹ ಒಂದು ಒಡವೆನ ಇಲ್ಲಿ ಇಟ್ಬಿಟ್ಟು ಇಷ್ಟು ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ರೆಡಿ ಮಾಡಿಕೊಂಡ್ರೆ ಬಸವನ ಜಯಂತಿಗೆ ಎಲ್ಲ ರೆಡಿ ಆದಂಗೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ಅಕ್ಷಯ ಪಾತ್ರೆ. ಈ ಅಕ್ಷಯ ಪಾತ್ರೆಗೆ ಇವತ್ತು ನಾನು ಏನೆಲ್ಲ ವಸ್ತುನ ಹಾಕ್ತೀವಿ ಅಂತ ನೋಡೋಣ. ಮೊದಲು ಇದನ್ನೆಲ್ಲ ಕ್ಲೀನಾಗೆಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡು ಇದಕ್ಕೆ ಗಂಧದಿಂದ ಇಟ್ಕೋಬೇಕು. ಹೀಗೆ ರೆಡಿ ಮಾಡಿಕೊಂಡು, ಇದೇ ಅಕ್ಷಯ ಪಾತ್ರೆ. ಇದನ್ನು ನಾನು ವರ್ಷ ಇದೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು. ಇದರಲ್ಲಿ ಎಷ್ಟೆಲ್ಲ ಐಟಮ್ ಹಾಕ್ತೀವಿ ಅಂತ ನಾವು ನೋಡೋಣ ಸ್ನೇಹಿತರೆ. ಇದರಲ್ಲಿ ಶಂಖ ಚಕ್ರ ನಾಮ 3 ಇರುತ್ತೆ. ಇದರಲ್ಲಿ ತೊಗೊಂಬಂದು ನೀವು ಈ ಥರ ಎಲ್ಲ ಅದರೊಳಗಡೆ ದವಸ ಧಾನ್ಯಗಳಿಂದ ತುಂಬಿ ನೀವೊಂದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇದು ಬಂದು ಕುಬೇರ ಸೇರು ಅಂತ ನಾನು ಲಾಸ್ಟ್ ಟೈಮ್ ಒಂದ್ಸರಿ ವಿಡಿಯೋ ಮಾಡಿದ್ದೀನಿ. ಇದನ್ನು ಅಷ್ಟೇ, ಇದು ಶಂಖಚಕ್ರ ನಾಮ 3 ಇರುತ್ತೆ. ಇದಕ್ಕೂ ನೀವು ಕ್ಲೀನಾಗಿ ಎಲ್ಲ ಗಂಧ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ.
ಆನಂತರ ನೋಡಿ ಹಿಂಗೆ ಶಂಖ ಚಕ್ರ ನಾಮ 3 ಇರುತ್ತೆ ಇದರಲ್ಲೂ. ಇದನ್ನು ಕುಬೇರ ಸೇರು ಅಂತ, ಇದನ್ನು ನಾವು ಪರ್ಮನೆಂಟಾಗಿ ಅಕ್ಕಿ ಮತ್ತು ಇದ್ರ ಜೊತೆಗೆ ಇದು ಕಮಲದ ಹೂವು. ಇದ್ರ ಬಗ್ಗೆನೂ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇದಕ್ಕೂ ನಾವು ಗಂಧ ಮತ್ತು ಕುಂಕುಮನ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ನಾವು ಅಕ್ಷಯ ಪಾತ್ರೆಗೆ ಏನೆಲ್ಲ ಹಾಕ್ತೀವಿ ಅನ್ನೋದ್ರ ಬಗ್ಗೆ ನಾವು ಇವಾಗ ವಿಡಿಯೋ ಮಾಡಿದ್ದೀನಿ ನೋಡಿ. ಇದಕ್ಕೆ ಶಂಖ ಚಕ್ರ ನಾಮ ಏನೋ ಒಂದು ಅಕ್ಷಯ ಪಾತ್ರೆ ಇದೆ. ಇದಕ್ಕೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದು ಅಕ್ಷಯ ಪಾತ್ರೆ ಅಂತಲೇ ಹೇಳ್ತೀವಿ ಇದನ್ನು. ಇದಕ್ಕೆ ನಾನು ತಂದು ಸುಮಾರು ಆಲೆ ಒಂದು 15-20 ವರ್ಷನೇ ಆಯಿತು. ಅವತ್ತಿಂದ ನಾನು ಇದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಅಕ್ಷಯ ತೃತೀಯ ದಿವಸ ಮಾತ್ರ ಇದಕ್ಕೆ ಒಂದು ತುಂಬ ಪೂಜೆ ಮಾಡಿ ಇದ್ದಂತೆ ನಾನು ಎತ್ತಿ ಇಟ್ಬಿಡ್ತೀನಿ ಸ್ನೇಹಿತರೆ. ಇವತ್ತು ಇದಕ್ಕೆ ನಿಯಮವಾಗಿ ನಾನು ಪೂಜೆ ಮಾಡ್ತೀನಿ. ನೋಡಿ ಇದು ತುಂಬ್ತೀವಿ ಅಂತ ನೋಡೋಣ. ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಮತ್ತು ಗುರ್ಗಂಜಿ, ಒಂಚೂರು ಚಿನ್ನ, ಬೆಳ್ಳಿ ಮತ್ತು ಇನ್ನೊಂದು ಗರುಡಕಾಯಿ, ಲಾವಂಚ ಬೇರು ಎಲ್ಲನೂ ನಾವು ಇವಾಗ ಒಂದು ಅಕ್ಷಯ ಪಾತ್ರೆಗೆ ತುಂಬೋಣ. ನೋಡಿ ಸ್ನೇಹಿತರೆ, ಕವಡೆ ಹಾಕಿ ಮತ್ತು ಕಮಲದ ಬೀಜ, ಇದು ಒಂದು ತುಂಬ ಒಳ್ಳೆಯದು. ಕಮಲದ ಬೀಜ ನಮಗೆ ಅದರೊಳಗಡೆ ಹಾಕ್ತಾ ಬನ್ನಿ. ಮತ್ತು ಗರುಡಕಾಯಿ, ಇದು ತುಂಬ ವಿಷ್ಣುವಿಗೆ ಪ್ರಿಯವಾದಂತಹ ಒಂದು ಕಾಯಿ ಆಗಿದೆ. ಏಲಕ್ಕಿ ನೋಡಿ, ನಾವು ಯಾವುದೇ ಒಂದು ಪೂಜೆ ಮಾಡಿದ್ರೂ ಏಲಕ್ಕಿನ ಬಿಟ್ಟು ನಾವು ಯಾವತ್ತೂ ಒಂದು ಪೂಜೆ ಮಾಡೋಂಗೇ ಇಲ್ಲ. ಹಾಗಾಗಿ ಏಲಕ್ಕಿ ಮತ್ತು ಒಂದು ಬೆಳ್ಳಿದೊಂದು ನಾಣ್ಯ, ಅದ್ರ ಜೊತೆಗೆ ಒಂದು ಲಾವಂಚ ಬೇರನ್ನು ಸಹ ನೀವು ಒಂದು ಸ್ವಲ್ಪ ಹಾಕಿ. ಲಾವಂಚ ಬೇರು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಆಮೇಲಿಂದ ಬಂದು ಗುರ್ಗಂಜಿ ನೋಡಿ, ಗುರ್ಗಂಜಿ ಇದ್ದರೆ ನಮ್ಮ ಮನೆಗೆ ಚಿನ್ನ ಇದ್ದಂಗಂತೆ. ಹಾಗಾಗಿ ಗುರ್ಗಂಜಿ ಹಾಕಿ. ಇದನ್ನು ನಾರಿ ಫಲ ಅಂತಲೇ ಹೇಳ್ತಾರೆ. ಇದು ತುಂಬಾ ಶುಭ ಮನೆಯಲ್ಲಿರೋದ್ರಿಂದ ಅದನ್ನು ಇಡಿ. ಆ ನಂತರ ನೀವು ಏನೇ ಒಂದು ಕಾಯಿನ ಹಾಕಿದ್ರೂ ಒಂದು ರೂಪಾಯಿ ಕಾಯಿನ ಅದರೊಳಗಡೆ ಇಡಲೇಬೇಕು. ಏನೇ ಬೆಳ್ಳಿಕಾಯಿನ ಏನೇ ಇಟ್ಟರು ₹1 ನಾಣ್ಯನೇ ಅಂತ ಸ್ನೇಹಿತರೆ. ಆ ನಂತರ ಗೋಮತಿ ಚಕ್ರ ಇದೆ. ಆ ಗೋಮತಿ ಚಕ್ರನೂ ಸಹ ನೀವು ಆ ಇದರೊಳಗಡೆ ಹಾಕಿಡಿ. ಆ ನಂತರ ನೋಡಿ, ಬೆಳ್ಳಿ ನಾನು ಕಾಯಿನ ಹಾಕಿದ್ರೂ ಒಂದು ಸ್ವಲ್ಪ ಬೆಳ್ಳಿ ಹಾಕಬೇಕು ಅಂತ ಹೇಳಿ ಅದರೊಳಗೆ ಒಂದು ಬೆಳ್ಳಿ ಹಾಕ್ತಾಯಿದ್ದೀನಿ. ಒಂದು ಚಿನ್ನದ ಉಂಗುರನೂ ಸಹ ನಾನು ಅದರೊಳಗಡೆಗೆ ಒಂದು ಆಮೆ ಉಂಗುರ ಇದೆ, ಅದನ್ನು ಇವತ್ತು ಪೂಜೆ ಮಾಡೋಕ್ಕೋಸ್ಕರ ವಿಶೇಷವಾಗಿ ಆಮೆ ಉಂಗುರ ಹಾಕಿ ಇಷ್ಟೆಲ್ಲ ನೋಡಿ ನಾನು ಇಲ್ಲಿ ಒಂದು ಅಕ್ಷಯ ಪಾತ್ರೆ ಒಳಗಡೆ ನಾನು ಹಾಕ್ಕೊಂಡಿದ್ದೀನಿ. ಅಕ್ಷಯ ಆಗಲಿ, ನಮ್ಮ ಮನೆಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮುಂದೆ ಇನ್ನೂ ಆನಂತರ ನೋಡಿ ಅದರೊಳಗಡೆಗೆ 1-2 ಬೇಳೆಕಾಳನ್ನು ಸಹ ನಾನು ಹಾಕ್ತಾಯಿದ್ದೀನಿ. ಆನಂತರ ನೋಡಿ 1-2 ಕಾಳು ಸಕ್ಕರೆ ಹಾಕಿದ ನಂತರ ನೀವು ಅದು ತುಂಬ ಅಕ್ಕಿ ತುಂಬಿಡಿ ಸ್ನೇಹಿತರೆ. ತುಂಬಿದ ನಂತರ ನೀವು ಒಂಚೂರು ಅರಿಶಿನ, ಕುಂಕುಮ, ಇಲ್ಲೇ ನೀವೊಂದು ಹೂವನ್ನು ಇಡಿ. ಹೂವು ಇಟ್ಟರೆ ಅಕ್ಷಯ ಪಾತ್ರೆ ಇವಾಗ ರೆಡಿಯಾಗಿದೆ ಸ್ನೇಹಿತರೆ. ನೀವೇನು ಅಕ್ಷಯ ಪಾತ್ರೆಗೆ ತುಂಬಬೇಕಾಗಿತ್ತು ಅದನ್ನೆಲ್ಲ ನಾನು ತುಂಬಿದ್ದೀನಿ. ಆ ನಂತರ ಈಗ ಕುಬೇರ ಸೇರಿಗೂ ನಾವೊಂದೆಲ್ಲ ತುಂಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವಿಲ್ಲಿ ಏನು ಒಂದು ಅಕ್ಷಯ ತೃತೀಯ ದಿವಸ ತರಬೇಕು ಅದನ್ನೆಲ್ಲ ನಾವಿಲ್ಲಿ ರೆಡಿ ಮಾಡಿಕೊಂಡು ಒಂದು ರೆಡಿಯಾಗಿದೆ. ಆ ನಂತರ ಇಲ್ಲಿ ಅಕ್ಷಯ ಪಾತ್ರೆನೂ ಸಹ ಈಗ ರೆಡಿಯಾಗಿದೆ. ಈ ಅಕ್ಷಯ ಪಾತ್ರೆಗೆ ನಾವು ಒಂದು ಬೆಳ್ಳಿ ತಟ್ಟೆ ತೊಗೊಂಡು ಆ ತಟ್ಟೆ ಮೇಲೆ ಅವ್ರನ್ನ ಕೂರಿಸ್ಕೊಂಡು ಸ್ವಲ್ಪ ಅಲಂಕಾರ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಆನಂತರ ನೋಡಿ ಸ್ನೇಹಿತರೆ, ಒಂದು ತುಂಬಿದ ಚೊಂಬಲ್ಲಿ ನೀರು ತಗೊಂಡು ಆ ಚೊಂಬಲ್ಲಿ ಒಂದು ಗಣೇಶ ಇರ್ತಾರೆ. ಆ ಗಣೇಶಗೆ ಪೂಜೆಗೆ ಒಂದು ಗಂಧ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಆ ನಂತರ ಅವ್ರಿಗೂ ಸಹ ನಾವು ₹1 ಕಾಯಿನನ್ನು ಹಾಕೋಣ. ಅವ್ರನ್ನೂ ರೆಡಿ ಮಾಡಿಕೊಂಡು ಈ ಕೆಳಗಡೆ ಏನೋ ನಾವೊಂದು ಕುಬೇರ ಸೇರು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಕುಬೇರ ಸೇರಿಗೂ ನಾವು ಇವಾಗ ಒಂದು ಧಾನ್ಯ ತುಂಬೋಣ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಈಗ ಕುಬೇರ ಸೇರಿಗೆ ನಾವು ಅಕ್ಕಿ ತುಂಬ್ಕೊಂಡಿದ್ದೀವಿ. ಅವ್ರ ಮೇಲೆ ಈಗ ಕಮಲದ ಹೂವು ನೋಡಿ, ನಾವು ಯಾವಾಗೂ ತರೋಕ್ಕಾಗೋದಿಲ್ಲ ಅಂತ ಹೇಳಿ ಈ ಥರ ಒಂದು ಕಮಲದ ಹೂವನ್ನ ನಾವು ರೆಡಿ ಮಾಡ್ಕೊಳ್ತೀವಿ. ಯಾವಾಗಲೂ ಕಮಲದ ಹೂವು ನಮ್ಗೆ ಯಾವಾಗೂ ಸಿಗೋದಿಲ್ಲ, ಹಾಗಾಗಿ ನಾವೊಂದು ಈ ಥರ ಒಂದು ಕಮಲದ ಹೂವನ್ನ ಬೆಳ್ಳಿಯಿಂದ ತಂದು ಮಾಡಿಕೊಂಡು ಇದನ್ನು ಯಾವಾಗೂ ಹಿಂಗೆ ನಾನು ರೆಡಿ ಮಾಡ್ಕೊತೀನಿ ವಾರ. ಈಗ ಒಂದು ತುಂಬಿ ಚೊಂಬಲ್ಲಿ ನೀರು, ಕುಬೇರ ಸೇರು ಮತ್ತು ಒಂದು ಅಕ್ಷಯ ಪಾತ್ರೆ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಕುಬೇರ ಯಂತ್ರನ ನೋಡೋಣ. ಕುಬೇರ ಯಂತ್ರ ಅಂತ ನಾವು ಈ ಥರ ರೆಡಿ ಮಾಡ್ಕೋಬೇಕು. ನಾನು ಇದನ್ನ ಪರ್ಮನೆಂಟಾಗಿ ಒಂದು ಮನೆಯಲ್ಲಿ ನೋಡಿರಿ ಈ ಥರ ಮಾಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ವರ್ಷ ನಾನು ಇದರಲ್ಲೇ ಸಹ ನಾನು ಪೂಜೆ ಮಾಡೋದು. ಈ ಒಂದು ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ ಎಲ್ಲದಕ್ಕೂ ₹1 ಕಾಯಿನ ನೀವು ಇಡ್ತಾ ಬನ್ನಿ. ₹1 ಕಾಯಿನ್ ಇಡ್ತಾ ಬನ್ನಿ. ಹಿಂಗೆಲ್ಲ ₹1 ಕಾಯಿನ್ ಇಟ್ಕೊಂಡು ಮನಸ್ಸಲ್ಲಿ ನೀವು ಕೇಳ್ತಾ ಬನ್ನಿ. ನೀವೇನೇ ಒಂದು ಪೂಜೆ ಮಾಡಬೇಕಂದ್ರೂ ಅಷ್ಟೇ, ನೀವೆಲ್ಲ ಕೇಳ್ತಾ ಬನ್ನಿ. ನಮ್ಮ ಮನೆಗೆ ಧನ ಧಾನ್ಯ ಸಂಪತ್ತು ಎಲ್ಲ ವೃದ್ಧಿ ಆಗಲಿ, ನಮಗೆಲ್ಲ ಒಳ್ಳೆಯದಾಗಲಿ, ನಮಗೆ ಸಕಲ ಐಶ್ವರ್ಯನ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಕೇಳ್ಕೊಳ್ತಾ ಎಲ್ಲದ್ರ ಮೇಲೂ ನೋಡಿ ಅರಿಶಿನ ಹಿಂಗೆ ಹಾಕ್ಕೊಳ್ತಾ ಬನ್ನಿ. ಫಸ್ಟು ಅರಿಶಿನ ಎಲ್ಲ ಹಾಕ್ಕೊಂಡು ಆನಂತರ ಕುಂಕುಮನ ಹಾಕ್ಕೊಳ್ಳಿ. ಕುಂಕುಮ ನೋಡಿ, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ, ಕಾಯಿನ ಇಟ್ಕೊಂಡಿದ್ದೀನಿ. ಈಗ ಅವಕ್ಕೆಲ್ಲ ಒಂದೊಂದು ಹೂವನ್ನ ಇಡ್ತಾ ಬರ್ತೀನಿ ನೋಡಿ ಸ್ನೇಹಿತರೆ. ಈಗ ಒಂದೊಂದು ಹೂವು ನೀವು ಯಾವ ಥರ ಹೂವನ್ನ ನೀವು ಇಡ್ಬೋದು, ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲೇ. ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಕುಬೇರ ಯಂತ್ರ ರೆಡಿಯಾಗಿದೆ, ಏನೇನು ವಸ್ತು ತರಬೇಕು ಅಂತ ರೆಡಿಯಾಗಿದೆ. ಮತ್ತು ಒಂದು ತುಂಬಿದ ಬಿಂದಿಗೆಯಲ್ಲಿ ನೀರು ರೆಡಿಯಾಗಿದೆ, ಚೊಂಬಲ್ಲಿ ಶೇರು ರೆಡಿಯಾಗಿದೆ, ಮತ್ತು ಒಂದು ಅಕ್ಷಯ ಪಾತ್ರೆ, ಮತ್ತು ಏನು ನಾವು ಹೊಸ್ದಾಗಿ ಏನು ತಂದಿರ್ತೀವಿ ಮನೆಗೆ ಅದನ್ನು ಸಹ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಆನಂತರ ನೋಡಿ ಇದೊಂದು ಮಣ್ಣಿನ ರೆಡಿ ಮಾಡಿಕೊಂಡು ನಾವು ಪೀಠ ಥರ, ಈ ಪೀಠದ ಮೇಲೆ ನಾವು ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸ್ಕೊಳ್ಳೋಣ ಸ್ನೇಹಿತರೆ. ನಂತರ ನೋಡಿ ಅಷ್ಟದಳ ಪದ್ಮ ರಂಗೋಲಿನ ನಾವು ಬಿಡಿಸ್ಕೊಳ್ಳೋಣ. ವಿಡಿಯೋ ನೋಡ್ಕೊಂಡು ಬಿಡೋಕೆ ಹೋದ್ರೆ ಒಂದು ಸ್ವಲ್ಪ ರಂಗೋಲಿ ಬಿಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಕುಂಕುಮ ಇಟ್ಕೊಳ್ಳೋಣ. ಅಲ್ಲಿ ನಾವು ಏನೊಂದು ಅಕ್ಷಯ ಪಾತ್ರೆ ಇರುತ್ತಲ್ಲ ಅದನ್ನಲ್ಲಿ ಕೂರಿಸ್ಕೊಳ್ಳೋಣ. ಆನಂತರ ನಾವು ನೋಡಿ ಇಲ್ಲೊಂದು ತಟ್ಟೆ ಇಟ್ಕೊಂಡು ಆ ತಟ್ಟೆಗೂ ಸಹ ಒಂದು ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಕೊಳ್ಳೋಣ. ಇಟ್ಕೊಂಡು ಏನೋ ಒಂದು ಅಕ್ಷಯ ಪಾತ್ರೆ ರೆಡಿ ಇದೆಯಲ್ಲ ಅದನ್ನು ನಾವು ತೊಗೊಂಬಂದು ಅಲ್ಲಿ ಕೂರಿಸ್ಕೊಳ್ಳೋಣ. ಆನಂತರ ಇಲ್ಲೇ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆಲ್ಲ ಸೇರಿ ನಾವು ನೋಡಿ ತಟ್ಟೆಯಲ್ಲಿ ಒಂದು ಸ್ವಲ್ಪ ಚೂರು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈ ತಟ್ಟೆಯಲ್ಲಿ 2 ಹೂವನ್ನು ಇಟ್ಕೊಂಡು ನಾವು ಪೂಜೆ ಮಾಡೋಣ ಸ್ನೇಹಿತರೆ. ಎಲ್ಲದಕ್ಕೂ ಸೇರಿ ಇಲ್ಲಿ ಒಂದು ಕಡೆ ಒಂದು ಪೂಜೆ ಮಾಡೋಣ. ಏನು ನೀವು ಇಟ್ಟಂತಹ ಒಂದು ಒಡವೆ ದುಡ್ಡಿಗೂ ಸಹ ನೋಡಿ ಒಂದು ಅರಿಶಿನ ಒಂದು ಕುಂಕುಮ ಇಟ್ಕೊಂಡು ಅದಕ್ಕೂ ನೀವೊಂದು ಹೂವನ್ನು ಇಡಬೇಕು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದು ಅರಿಶಿನ ಕುಂಕುಮ ಒಂದು ಹೂವು ಇಟ್ಕೊಳ್ತಾ ಬನ್ನಿ. ಮತ್ತು ಏನೊಂದು ಚಿಲ್ಲರೆ ಕಾಸಿದೆ ಅದಕ್ಕೂ ಸಹ ನೀವು ಅರಿಶಿನ ಒಂದು ಕುಂಕುಮ ಇಟ್ಕೊಂಡು ಅದಕ್ಕೂ ಸಹ ನೀವು ಚಿಲ್ಲರೆ ಕಾಸನ್ನ ಇಡಿ.
ಎಲ್ಲ ಒಂದೊಂದು ಹೂವು ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಆನಂತರ ನೋಡಿ ಕಳಶದ ಏನು ಒಂದು ಕುಬೇರನ ತಟ್ಟೆ ಇದೆಯಲ್ಲ ಅದ್ರ ಸುತ್ತಲ ಚಿಲ್ಲರೆ ಕಾಸು ಹಾಕ್ಬಿಟ್ಟು ಅದರ ಸುತ್ತಲೂ ನೀವೊಂದು ಹೂವನ್ನು ಇಟ್ಕೊಂಡು ಈ ಥರ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ನೋಡಿ ಈಗೆಲ್ಲ ರೆಡಿಯಾಗಿದೆ. ಪ್ರತಿಯೊಂದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಮಲ್ಲಿಗೆ ಹೂವನ್ನ ವಿಶೇಷವಾಗಿ ಲಕ್ಷ್ಮಿಗೆ ಇಡಬೇಕು. ಹಂಗಾಗಿ ಒಂದೊಂದು ಲಕ್ಷ್ಮಿಗೂ ಒಂದು ಕುಬೇರಿಗೂ ಎಲ್ಲ ಇಟ್ಕೊಳ್ತಾ ಬರೋಣ. ತುಂಬ ಒಂದು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಒಂದು ಮಲ್ಲಿಗೆ ಹೂವು ಆಗಿದೆ. ಶಾಂತಾಕಾರಂ ವಿಜಯೇಶ್ವರ ಪದ್ಮನಾಭಂ ಸುರೇಶ ಮಾಡ್ಕೊಂತ ಹಿಂಗೆಲ್ಲ ಒಂದು ದೀಪನ ಹಚ್ಕೊಂಡು ಆನಂತರ ಇಲ್ಲಿ ಇದಕ್ಕಿ ಪ್ರಸಾದ ತುಂಬ ಶ್ರೇಷ್ಠವಾದದ್ದು. ಇದು ಕೃಷ್ಣ ಪರಮಾತ್ಮ ಕುಚೇಲನಿಗೆ ಕೊಟ್ಟು ಶ್ರೀಮಂತ ಆಗಿದ್ದೀನ ಅಂತೆ. ಹಾಗಾಗಿ ನಾನು ಅವಲಕ್ಕಿ ಪ್ರಸಾದನ ನಾನು ವಿಶೇಷವಾಗಿ ಮಾಡಿದ್ದೀನಿ ಸ್ನೇಹಿತರೆ. ರತ್ನೆನ ರೆಡಿ ಮಾಡಿಕೊಂಡು ಆ ರತ್ನೆ ಇರೋದಕ್ಕೆ ಒಂದು ದೀಪನ ಇಟ್ಕೊಳ್ಳಿ. ಸಾಕು ನೋಡಿ ಸ್ನೇಹಿತರೆ, ನಾವೇನೇ ಒಂದು ಪೂಜೆ ಮಾಡಬೇಕು ಅಂದರೂ ಮೊದಲು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಮನಸ್ಸಲ್ಲಿ. ನಿಮ್ಗೆ ಏನೇನು ಕೆಲಸ ಆಗಿಲ್ಲ ಹಿಂದಿನ ವರ್ಷ, ಈ ವರ್ಷ ಏನೇನು ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಆನಂತರ ಸ್ವಾಮಿಗೆ ಒಂದು ಪೂಜೆ ಮಾಡೋದ್ರಿಂದ ಖಂಡಿತ ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಸ್ನೇಹಿತರೆ. ಮಹಾಕಾಯ ಕೋಟಿ ಸೂರ್ಯೋ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವಂ ಸರ್ವಕಾರ್ಯೇಷು ಸರ್ವದಾ. ಓಂ ಕುಬೇರಾಯ ಶಶಾಯ ಧನಧಾನ್ಯಾದಿ ಸಂಪತ್ತು ನಮೋ ನಮಃ. ಧನಧಾನ್ಯ ಸಂಪತ್ತು ಎಲ್ಲ ನಮ್ಮ ಮನೆಗೆ ಅಭಿವೃದ್ಧಿಯಾಗಿ ಬರಲಪ್ಪ. ತಂದೆ ವಾಸುದೇವನೇ, ಅನಾಥ ರಕ್ಷಕನೇ, ಆಪತ್ ಬಾಂಧವನೇ, ರಂಗನಾಥ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರೇ, ಎಲ್ಲ ದೇವರು ಒಳ್ಳೇದು ಮಾಡಿಕೊಟ್ಟು. ಸರಳವಾಗಿ ನಾನು ಇವತ್ತು ಅಕ್ಷಯ ತೃತೀಯ ಹಬ್ಬನ ಆಚರಣೆ ಮಾಡಿದ್ದೀನಿ. ನೀವು ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಕೈಲಿ ಏನು ತರೋಕ್ಕಾಗುತ್ತೋ ಯಥಾಶಕ್ತಿ ತೊಗೊಂಬನ್ನಿ. ಚಿನ್ನ ಬೆಳ್ಳಿದಾದರೆ ತಗೊಂಬನ್ನಿ, ದವಸ ತೊಗೊಂಬನ್ನಿ ಅಂದರೂ ನಮ್ಮ ಮನೆಗೆ ಅಭಿವೃದ್ಧಿ ಆಗೇ ಆಗುತ್ತೆ. ಪೂಜೆ ಮಾಡಬೇಕಾದ್ರೆ ಭಾಳ ನಿಯಮವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ಮತ್ತು ರೇಷ್ಮೆ ಸೀರೆನ ಹಾಕ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮಿಗೆ ಪ್ರಿಯವಾದ ಮಲ್ಲಿಗೆ ಹೂವು ಇವೆಲ್ಲ ಇಟ್ಟು ಪೂಜೆ ಮಾಡಿ ನಾವು ತುಂಬ ಒಂದು ಶಿಸ್ತಿಂದ ಒಂದು ಬಳೆ, ಬಂಗಾರ, ಅರಿಶಿನ, ಕುಂಕುಮ ಇವೆಲ್ಲ ಇಟ್ಕೊತ ನಾವು ಭಾಳ ಒಂದು ಶಿಸ್ತಿಂದ ಆ ತಾಯಿ ಮಹಾಲಕ್ಷ್ಮಿನ ಆಹ್ವಾನ ಮಾಡಿಕೊಂಡಷ್ಟು ಮನೆಗೆ ಮಹಾಲಕ್ಷ್ಮಿ ಬಂದೇ ಬರ್ತಾಳೆ ಸ್ನೇಹಿತರೆ. ಲಕ್ಷ್ಮಿ ಪೂಜೆಗೆ ಅಂತಲೇ ಸೀರೆಗಳನ್ನ ದೇವಸ್ಥಾನಗಳಲ್ಲಿ ಒಂದು ಹೋಮ, ಒಂದು ಅಭಿಷೇಕ, ಒಂದು ಪೂಜೆ, ಒಂದು ಗೃಹ ಪ್ರವೇಶ, ಒಂದು ಸತ್ಯನಾರಾಯಣ, ಏನೇ ಒಂದು ಪೂಜೆ ಮಾಡಿದ್ರು ನಾವು ರೇಷ್ಮೆ ಸೀರೆನ ಉಟ್ಕೊಂಡು ಪೂಜೆ ಮಾಡ್ತೀವಿ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ಬರು ರೇಷ್ಮೆ ಸೀರೆಗಳನ್ನ ಉಟ್ಕೊಂಡು ಒಂದು ಪೂಜೆ ಮಾಡಿ, ಇಲ್ಲ ಅಂಚು ಬಾರ್ಡ್ರಿರೋ ಅಂಥ ಒಂದು ಸೀರೆನೇ ಉಟ್ಕೊಂಡು ಪೂಜೆ ಮಾಡೋದ್ರಿಂದ
ಬೇಗ ಲಕ್ಷ್ಮಿ ಒಲ್ದು ಬರ್ತಾಳೆ. ಮನಸ್ಸಿಂದ ನೀವು ಆ ತಾಯಿನ ಆಹ್ವಾನ ಮಾಡ್ಕೊಳ್ಳಿ. ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವನ ಜಯಂತಿಯ ಶುಭಾಶಯಗಳು. ಹರಿ ಓಂ ಹರೇ ಶ್ರೀನಿವಾಸ.